ಮಂಜು ಮತ್ತೆ ರಾಣಿ ಬೋರ್ ಹೊಡೆದು ಏನ್ ಮಾಡಬೇಕು ಅಂತ ತಿಳಿಯದೆ ಕೂತ್ಕೊಂಡಿದ್ದಾರೆ. ರಾಣಿ, ತುಂಬಾ ಬೋರ್ ಹೊಡಿತಾ ಇದೆ, ಏನ್ ಮಾಡೋದು? ಮಂಜು, ಶಾರದಾ ಹೇಳಿದ್ಲು ಸ್ವಲ್ಪ ಹೊತ್ತೊಳಗೆ ಬರ್ತೀನಿ ಅಂತ. ಓ ಹೌದು, ಒಳ್ಳೇದು. ಹಾಗೆ ಅಲ್ಲಿಗೆ ಝಾರಾ ಬರ್ತಿದ್ದಾಳೆ. ಹಾಯ್ ಸಾರಾ, ತುಂಬಾ ಬೋರ್ ಹೊಡಿತಾ ಇದೆ. ಹೌದು ಸಾರಾ. ನಮ್ಗೆ ಒಂದು ಕೆಲಸ ಮಾಡೋಣ, ಒಂದು ಸಾಹಸಮಯ ಯಾತ್ರೆ ಹೋಗೋಣ. ಸೂಪರ್ ಐಡಿಯಾ, ಹೋಗೋಣ. ಅಮ್ಮ ಅಪ್ಪ ಹತ್ರ ಹೇಳ್ಕೊಂಡು ಹೋಗೋಣ. ಓಕೆ ರಾಣಿ, ನೀನೇ ಹೇಳು. ಹಾಗೆ ಅವರು ಸಾಹಸಮಯ ಯಾತ್ರೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಿದ್ದಾರೆ. ವಾವ್, ಈ ಕಾದು ಚೆನ್ನಾಗಿದೆ. ಪಾಂಡು ಮತ್ತು ಬನ್ನಿ ಕೂದೆ ಇದ್ದಿದ್ದೆ ಚೆನ್ನಾಗಿರ್ತಾ ಇತ್ತು. ಹೌದು, ಅಲ್ಲ ಅವರೆಲ್ಲಿ? ಪಾಂಡುನ ಒಂದು ಫ್ರೆಂಡ್ಗೆ ಏನೋ ಮಾರಕ ರೋಗ ಇದೆ ಅಂತ ಈ ಕಾಡಲ್ಲಿ ಒಂದು ಪೌಷ್ಟಿಕ ಮೂಲ್ಯ ಇರುವ ಜಲಪಾತ ಇದೆ. ಅದರಿಂದ ಬರೋ ನೀರು ಕುಡಿದ್ರೆ ಯಾವುದೇ ರೋಗ ಕೂಡ ಸರಿ ಹೋಗುತ್ತೆ. ಅದಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಓ, ಹಾಗೇನಾ ವಿಷಯ? ರಾಣಿ, ಇಲ್ಲಿ ನೋಡು, ಎಷ್ಟು ಚೆನ್ನಾಗಿರುವ ಬಂಡೆಗಳು. ವಾವ್, ಸೂಪರ್. ಇಲ್ಲಿ ಏನೇನಿದೆ ಸಾರಾ? ತುಂಬಾ ಇದೆ ರಾಣಿ, ಅದ್ಭುತವಾಗಿ ಇಲ್ಲಿ ತುಂಬಾ ಇದೆ. ಓ ಹೌದಾ? ಹೌದು. ಹಾಗೆ ಇರುವಾಗ ಅಲ್ಲಿಗೆ ಚಿಕ್ಕು ಪಕ್ಷಿ ಬರ್ತಿದ್ದಾಳೆ. ನಾನು ನಿಮ್ಮ ಮಾತನ್ನ ಕೇಳ್ತಾ ಇದ್ದೆ. ಇಲ್ಲಿ ಒಂದು ಗುಹೆನೂ ಇದೆ. ಅಲ್ಲಿ ಒಂದು ಮಾಯಾವಿ ಇದ್ದಾರಂತೆ. ಒಳ್ಳೆಯ ಮನಸ್ಸಿನ ಜನರಿಗೆ ಅವರು ಬರಗಳು ಕೊಡುತ್ತಾರೆ. ವಾವ್, ಸೂಪರ್ ಇದೆ. ಹೌದು, ತುಂಬಾ ಅದ್ಭುತವಾಗಿದೆ. ಹಾಗಾದರೆ ನಮಗೆ ಅಲ್ಲಿ ಹೋಗೋಣ. ಅದು ಸರಿ, ಆದರೆ ಅಷ್ಟು ಸುಲಭವಾಗಿ ಅಲ್ಲಿ ಹೋಗಕ್ಕಾಗಲ್ಲ. ಇಲ್ಲಿ ಒಂದು ನೀಲಿ ಚಿಟ್ಟಿ ಇದೆ. ಅದರದು ಹಿಂದೆ ಹೋದರೆ ಗುಹೆ ಕಂಡುಹಿಡಿಬಹುದು. ಹೌದು, ಪೌಷ್ಟಿಕ ಜಲಬಾಧೆಗೆ ಮತ್ತೆ ಗುಹೆಗೆ ಎಲ್ಲ ಆ ನೀಲಿ ಚಿಟ್ಟಿ ಹಿಂದೆಗೆ ಹೋಗಬೇಕು. ಓ ಓಕೆ. ಅವಾಗ ಅವರು ಬನ್ನಿ ಮತ್ತೆ ಪಾಂಡುವನ್ನು ನೋಡ್ತಿದ್ದಾರೆ. 12 seconds later. ಇದು ಯಾರು? ಬನ್ನಿ ಮತ್ತೆ ಪಾಂಡುನಾ? ನೀರು ಸಿಕ್ಕಿತ್ತ ಪಾಂಡು? ಹೌದು, ಸಿಕ್ಕಿತ್ತು. ಆದರೆ ಈ ಬಣ್ಣಿ ಕಾರಣ ನನ್ನ ತಲೆನೇ ಕೆಟ್ಟೋಯ್ತು. ಅದೇನಾಯಿತು? ಅವನ್ ಕೊಟ್ಟಿದ್ದು ಐಡಿಯಾ ಪ್ರಕಾರ ಮಾಡಕ್ ಹೋಗಿ ನೀರು ತಗೊಳ್ಳೋದಕ್ಕೆ ಲೇಟ್ ಆಗೋಯ್ತು. ಸರಿ, ನೀರು ಸಿಕ್ಕಿತಲ್ವಾ, ಸಾಕು ಬಿಡು. ಹೌದು. ಅವರು ಗುಹೆ ಹುಡುಕಿ ಹೋಗ್ತಾ ಇದ್ದಾರೆ. Later. 20 minutes later. ಅಲ್ಲಿ ನೋಡಿ, ಅದು ನೀಲಿ ಚಿಟ್ಟಿ ಅಲ್ವಾ? ಎಲ್ಲರೂ ಬನ್ನಿ, ನಾವು ಇದನ್ನ ಹಿಂದೆ ಹೋಗೋಣ. ಹೌದು, ಎಲ್ಲರೂ ಬೇಗ ಬನ್ನಿ, ನಾವು ಗುಹೆಗೆ ಹೋಗೋಣ. ಅವರೆಲ್ಲರೂ ನೀಲಿ ಚಿಟ್ಟಿ ಹಿಂದೆ ಹೋಗಿ ಗುಹೆಗೆ ತಲುಪಿದರು. ವಾವ್, ಗುಹೆ ತುಂಬಾ ಚೆನ್ನಾಗಿದೆ. ಜೀ ಬೂಂಬಾ, ಯಾರಿಲ್ಲಿ ಬಂದಿರೋದು? ನಾವು ಪಾಪ ಫ್ರೆಂಡ್ಸ್ ಮಾಯಾವಿ, ಸುಮ್ಮನೆ ಗುಗೆ ನೋಡಕ್ ಬಂದಿದ್ದೇವೆ. ಹೌದು ಮಾಯಾವಿ. ಸರಿ, ಇಲ್ಲಿ ಬಂದಿರೋ ಯಾರು ಸುಮ್ಮನೆ ಹಿಂದಿರುಗಿ ಹೋಗಲ್ಲ. ಅಯ್ಯೋ ಮಾಯಾವಿ, ನಮ್ಮನ್ನು ಏನು ಮಾಡಬೇಡಿ, ನಾವು ತುಂಬ ಒಳ್ಳೆಯವರು. ನಾನು ಹಂಗಲ್ಲ ಹೇಳಿದ್ದು. ಇಲ್ಲಿ ಬರೋರಿಗೆ ನಾನು ವರ ಕೊಡ್ತೀನಿ. ಏನು ಬೇಕು ನಿಮಗೆ? ಹಾಗಾದರೆ ನನಗೆ ಈ ಕಾಡಿನ ರಾಜ ಆಗಬೇಕು. ನಾನು ಕಾಡು ಪ್ರಾಣಿಗಳಿಗೆ ವರ ಕೊಡ್ಲಿಕ್ಕಾಗಲ್ಲ, ಮನುಷ್ಯರಿಗೆ ಮಾತ್ರ ಕೊಡೋದು. ಹಾಗಾದರೆ ನನಗೆ ಒಂದು ರೂಮ್ ಫುಲ್ಲು ಚಾಕ್ಲೇಟ್ಸ್ ಬೇಕು, ಮತ್ತು ಆ ರೂಮ್ ಕೀ ನನ್ನ ಹತ್ರ ಮಾತ್ರ ಇರಬೇಕು. ಆಗುತ್ತಾ ಮಾಯಾವಿ? ನೀನ್ ಹೇಳಮ್ಮ, ನಿನಗೆ ಏನ್ ವರ ಬೇಕು? ಮಾಯಾವಿ, ಒಂದು ಕೆಲಸ ಮಾಡ್ತೀರಾ? ಎಲ್ಲರಿಗೂ ತುಂಬಾ ಹಸುವೆ ಆಗ್ತಿದೆ. ತುಂಬಾ ದೂರ
ನಾದಿದು ಇಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಏನಾದರೂ ತಿನ್ನಕ್ಕೆ ಕೊಡುತ್ತೀರಾ? ನೋಡು, ಇವಳು ಎಲ್ರಿಗೂ ಕೇಳ್ತಿದ್ದಾಳೆ, ಆದ್ರೆ ನೀನು ಸ್ವಾರ್ಥ ಬುದ್ಧಿ ತೋರಿಸ್ತಾ ಇದೀಯ. ನೀನ್ ಕೇಳಿದ್ದು ಕೊಡಕ್ಕಾಗಲ್ಲ, ಆದ್ರೆ ಅವಳು ಕೇಳಿದ್ದು ನನಗೆ ಕೊಡಕ್ಕಾಗುತ್ತೆ. ನನ್ನ ಶ್ರಮಿಸ್ಬೇಡಿ ಮಾಯಾವಿ. ಮಾಯಾವಿ ಒಂದು ಬುಟ್ಟಿ ಸಂಪೂರ್ಣವಾಗಿ ಹಣ್ಣುಗಳು ಮತ್ತೆ ಆಹಾರಗಳು ಕೊಟ್ಟು ಕಣ್ಮರೆಯಾದರು.